ವಾಣಿಜ್ಯ ಸಿಲಿಂಡರ್ನ ಸಮಸ್ಯೆ ಅಂತೂ ಇನ್ನೂ ಬಗೆಹರಿದಿಲ್ಲ. ಈಗ ವಾಣಿಜ್ಯ ಸಿಲಿಂಡರ್ನ ನಂತರ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಸಂಕಷ್ಟ ಆಗ್ತಾ ಇದೆಯಾ? ಸಿಲಿಂಡರ್ ಬುಕಿಂಗ್ ಅವಧಿ 25ರಿಂದ 35 ದಿನಕ್ಕೆ ಏರಿಸಿದೆ ಕೇಂದ್ರ ಸರ್ಕಾರ. ಇಷ್ಟು ದಿನ ಸರ್ಕಾರ ಹೇಳಿದ್ದೇನು, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ, ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ, ಮನೆ ಬಳಕೆಗೆ ಏನ್ ಸಿಲಿಂಡರ್ ಇದೆ ಆ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ, ಅದ್ರಲ್ಲಿ ಏನೂ ಸಮಸ್ಯೆ ಇಲ್ಲ, ಆತಂಕ ಪಡಬೇಡಿ ಅಂತ. ಆದ್ರೆ ಜನ ಹೇಳ್ತಾ ಇದ್ರು, ಬುಕಿಂಗ್ ಮಾಡಿ ವಾರ ಕಳೆದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಏಜೆನ್ಸಿಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ ಅಂತ. ರಾಜ್ಯದಲ್ಲಿ ತೈಲದ ಕೊರತೆ ವದಂತಿ, ಬಂಕ್ಗಳ ಮುಂದೆ ಜನವೋ ಜನ. ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಆಗತ್ತೆ ಅನ್ನೋ ವದಂತಿ ಹಬ್ಬಿದ ಹಿನ್ನೆಲೆ ಜನ ಪೆಟ್ರೋಲ್ ಬಂಕ್ಗಳಿಗೆ ನುಗ್ಗುತ್ತಾ ಇದ್ದಾರೆ. 5 ಜಿಲ್ಲೆಗಳಲ್ಲಿ ತೈಲ ಕೊರತೆ ವದಂತಿ. ಬೆಳಗಾವಿ, ಯಾದಗಿರಿ, ರಾಯಚೂರು, ಬೀದರ್, ಧಾರವಾಡದಲ್ಲಿ ಜನ ಟೆನ್ಷನ್ ಆಗಿದ್ದಾರೆ. ವದಂತಿಗಳನ್ನ ನಂಬಿ ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್, ಇನ್ನೊಂದು ಕಡೆ ಗ್ಯಾಸ್. ಇಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ಗಳ ಸಮಸ್ಯೆ ನಾವು ನೋಡಿದ್ವಿ. ದಿನ ಬೆಳಗಾದ್ರೆ ಒಂದೊಂದೇ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇತ್ತು. ಈಗ ನೋಡಿದ್ರೆ ಮನೆ ಬಳಕೆಯ ಈ ಸಿಲಿಂಡರ್ ಏನಿದೆ ಇದು ಕೂಡ ಸಿಗ್ತಾ ಇಲ್ಲ. ಗ್ಯಾಸ್ಗೋಸ್ಕರ ಕ್ಯೂನಲ್ಲಿ ನಿಂತ ಜನ ಅಸ್ವಸ್ಥರಾಗ್ತಿದ್ದಾರೆ. ಈ ಬಿಸಿಲಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಬೆಳಗಿನ ಜಾವದಿಂದಲೇ ಗ್ಯಾಸ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಸಿಲಿಂಡರ್ಗಳನ್ನ ಸಾಲಾಗಿ ಇಟ್ಟು ಜನ ಕ್ಯೂನಲ್ಲಿ ನಿಂತಿರೋದು. ಅಲ್ಲಲ್ಲಿ ಜನ ಅಸ್ವಸ್ಥರಾಗ್ತಾ ಇದ್ದಾರೆ ಬಿಸಿಲಲ್ಲಿ ಕಾದು ಕಾದು. ಮನೆ ಬಳಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಸರ್ಕಾರ ಕೇಳ್ತಾ ಇರೋದೇನು, ಮನೆ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ, ಪೂರೈಕೆ ಆಗ್ತಾ ಇದೆ, ಸಿಗುತ್ತೆ ನಿಮಗೆ ಅಂತ. ಸಿಗ್ತಿಲ್ವಲ್ಲ. ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.